ಇದು ಪುಟ್ಕೋಸಿ. ಇದು ಬಿಗ್ ಬಾಸ್ ಅನ್ನೋ ಶೋನೇ ಪುಟ್ಕೋಸಿ ನಮಗೆ. ಈ ನಾಡಿಗಾಗಿ ಸುಮಾರು ಕಳೆದ 35 ವರ್ಷಗಳಿಂದ ಹೋರಾಟ ಮಾಡಿರುವಂತ ನಾರಾಯಣಗೌಡರ ಸಾಧನೆಗೆ ಇದು ಯಾವುದೋ ಪುಟ್ಕೋಸಿ ಬಿಗ್ ಬಾಸ್ ನ ಸಮರ್ಥನೆ ಕೊಡುವಂತ ನಮ್ಗೇನ್ ಅಂತ ದರ್ದು ನಮಗೆ ಬಂದಿಲ್ಲ ಇನ್ನು. ಇದು ಪುಟ್ಕೋಸಿ. ಇದು ಬಿಗ್ ಬಾಸ್ ಅನ್ನೋ ಶೋನೇ ಪುಟ್ಕೋಸಿ ನಮಗೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಏನಾಯ್ತು ಅಂತ ಹೇಳೋದಕ್ಕೆ ಧರ್ಮರಾಜ್ ಗೌಡ್ರು, ಬೆಂಗಳೂರಿನ ಕರವೆಯ ಅಧ್ಯಕ್ಷರು, ನಮ್ಮ ಜೊತೆ ಅಶ್ವವೇಗ ನ್ಯೂಸ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ಇದೀಗ ಕಿಚ್ಚ ಸುದೀಪ್ ಅವರನ್ನ ಕರವೇ ನಾರಾಯಣಗೌಡರು ಭೇಟಿ ಮಾಡಿರೋ ಅಂಥದ್ದು. ಒಂದು ಕಡೆ ಕರವೇ ನಾರಾಯಣಗೌಡರು ತಡರಾತ್ರಿ ಭೇಟಿ ಮಾಡಿದ್ದಾರೆ, ಸಾಕಷ್ಟು ಕಾಲವನ್ನ ಕಳೆದಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಫಿನಾಲೆಯೂ ಕೂಡ ಇಲ್ಲಿ ಒಂದು ಹಂತಕ್ಕೆ ಬಂದು ತಲುಪಿದೆ. ಈಗ ಫಿನಾಲೆ ಕ್ಷಣಗಣನೆ ಆರಂಭವಾಗಿದೆ. ಅಶ್ವಿನಿ ಗೌಡ ಅವರ ಪರವಾಗಿ ಮಾತನಾಡ್ಲಿಕ್ಕೆ ಅವರು ಹೋಗಿದ್ರ, ಗೆಲ್ಲೋದಕ್ಕೆ ಏನಾದ್ರೂ ಮಾತುಕತೆಯನ್ನ ಆಯ್ತಾ ಅನ್ನುವಂಥದ್ದು ಕೂಡ ಕೇಳಿ ಬರ್ತಿದೆ. ಸರ್, ನೀವ್ ಹೇಳೋದಾದ್ರೆ ಸರ್, ಏನಿದು ಆರೋಪ ಅಂತ? ಈಗ ನಾರಾಯಣಗೌಡರು ಮಗನ ಮದುವೆ ಇರುವಂತದ್ದು ಈ ರಾಜ್ಯದ ಮುಖ್ಯಮಂತ್ರಿ ಹಿಡಿದಂತೆ ಎಲ್ಲರಿಗೂ ಅವರು ಮದುವೆಯ ಅಮೃತನ ಪತ್ರಿಕೆಯನ್ನ ಕೊಡ್ತಾ ಇರುವಂತದ್ದು. ಅದು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮಾರು 15-20 ದಿವಸದಿಂದಲೂ ಅವ್ರು ಕೊಡ್ತಾ ಇರುವಂತದ್ದು. ಎಲ್ಲ ಅದು ವಿಡಿಯೋಗಳನ್ನ, ಫೋಟೋಗಳನ್ನ ಹಾಕ್ತಾ ಇದಾರೆ. ಇದ್ರ ಮಧ್ಯದಲ್ಲಿ ಬಿಗ್ ಬಾಸ್ಗೂ ನಮಗೂ ಏನ್ರಿ ಇದು ಒಬ್ಬರಿಗೊಂದು ಸಂಬಂಧ ಕಟ್ತಾರೆ. ನಮ್ಮ ಬಿಗ್ ಬಾಸ್ ಶೋಗೆ ನಮ್ಮ ಸಂಘಟನೆಯಿಂದ ಒಬ್ರು ಹೋಗಿದ್ದಾರೆ, ಅದಕ್ಕೆ ವೋಟ್ ಮಾಡಬೇಕು, ಅವರಿಗೆ ವೋಟ್ ಹಾಕಿ ಅಂತ ಹೇಳಿ ಒಂದಷ್ಟು ಜನಕ್ಕೆ ನಾವು ಹೇಳ್ಬೋದು. ಬಿಟ್ರೆ ಬಿಗ್ ಬಾಸ್ ಶೋನ ನಡೆಸ್ಕೊಡ್ತಾ ಇರುವಂತ ಸುದೀಪ್ ಅವ್ರ ಮನೆಗೆ ಹೋಗಿದ್ಕು ಇದಕ್ಕೂ ತಾಳೆ ಹಾಕಿ ನೋಡುವಂತ ಜನರಿಗೆ ಅಂತ ಮೂರ್ಖರಿಗೆ ಏನ್ ಹೇಳೋದು? ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗ್ತಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ಬೋದು, ನಾನಾ ಬಗೆಯ ಕಮೆಂಟ್ಸ್ ಗಳು ಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ವೈರಲ್ ಆಗ್ತಿದ್ದಂತೆ ಜನ ಮಾತನಾಡ್ಕೊಳ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಜನ ಏನ್ ಮೇಡಮ್, ಎಲ್ಲಾರು ಮಾತಾಡ್ತಾರೆ. ಪಾಪಿಗಳನ್ನ ಪುಣ್ಯವಂತರು ಮಾಡ್ತಾರೆ, ಪುಣ್ಯವಂತರನ್ನ ಪಾಪಿ ಮಾಡುವಂತ ಸೋಷಿಯಲ್ ಮೀಡಿಯಾ ಇವತ್ತು ಅಷ್ಟು ಗಬ್ಬೆದೋಗಿದೆ. ಸೋಷಿಯಲ್ ಮೀಡಿಯಾ ಇವತ್ತು ಯಾರೋ ಒಬ್ಬ ಗಿಲ್ಲಿ ಇಲ್ಲ ಇನ್ಯಾರೋ ಅಶ್ವಿನಿ ಗೌಡ ಇನ್ಯಾರೋ ಬಗ್ಗೆ ಮಾತಾಡ್ಲಿಕ್ಕೆ ನಾರಾಯಣಗೌಡ್ರಿಗೆ ಅವ್ರದೇ ಆದಂತ ಕೆಲಸ ಕಾರ್ಯಗಳು ಇರುತ್ತೆ. ಗೊತ್ತಾಯ್ತಾ? ನಾವೆಲ್ಲ ಅಶ್ವಿನಿ ಗೌಡ್ರು ಸ್ನೇಹಿತರಾಗಿ ನಾವೆಲ್ಲ ಬೆಂಬಲಿಸ್ತಾ ಇದೀವಿ. ಯಾಕೆ ಬೆಂಬಲಿಸಬಾರ್ದು? ಒಬ್ಬ ಹೋರಾಟಗಾರ್ತಿ 20 ವರ್ಷದಿಂದ ಹೋರಾಟಗಳನ್ನ ಮಾಡಿದ್ದಾರೆ, ಅವ್ರನ್ನ ಬೆಂಬಲಿಸೋದು ನಮ್ಮ ಕರ್ತವ್ಯ, ಬೆಂಬಲಿಸ್ತೀವಿ. ಅದನ್ನ ಬಿಟ್ಬಿಟ್ಟು ಅದನ್ನ ಪ್ರಚಾರ ಇನ್ನೊಂದಕ್ಕೆ ಅದನ್ನ ಕೆಟ್ಟದಾಗಿ ಸಂಘಟನೆ ಮತ್ತು ನಾರಾಯಣಗೌಡ್ರನ್ನ ಬಳಸ್ಕೊಡುವಂತ ಅಯೋಗ್ಯರಿಗೆ ನಿಮ್ಗೆ ಏನಾದ್ರು ನೈತಿಕತೆ ಇದ್ರೆ ನಮ್ಮಂಗೆ ಬಂದು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿ, ನಮ್ಮಂಗೆ ನೀವು ಕೇಸ್ ಹಾಕ್ಸ್ಕೊಳ್ಳಿ, ನಮ್ಮಂಗೆ ಜೈಲಿಗೆ ಹೋಗ್ರಿ. ಸುಮ್ನೆ ಒಬ್ಬ ಹೋರಾಟಗಾರನ ತೇಜೋಧನೆ ಮಾಡೋದು ಅದು ಶೋಭೆ ತರುವಂತ ಕೆಲಸ ಅಲ್ಲ. ಈ ನಾಡಿಗಾಗಿ ಸುಮಾರು ಕಳೆದ 35 ವರ್ಷಗಳಿಂದ ಹೋರಾಟ ಮಾಡಿರುವಂತ ನಾರಾಯಣಗೌಡರ ಸಾಧನೆಗೆ ಇದು ಯಾವುದೋ ಪುಟ್ಕೋಸಿ ಬಿಗ್ ಬಾಸ್ ನ ಸಮರ್ಥನೆ ಕೊಡುವಂತ ನಮ್ಗೇನ್ ಅಂತ ದರ್ದು ನಮಗೆ ಬಂದಿಲ್ಲ ಇನ್ನು. ಇದು ಪುಟ್ಕೋಸಿ. ಇದು ಬಿಗ್ ಬಾಸ್ ಅನ್ನೋ ಶೋನೇ ಪುಟ್ಕೋಸಿ ನಮಗೆ. ಓಕೆ ಸರ್, ಥ್ಯಾಂಕ್ ಯು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.